ಒಂದೇ ರೀತಿಯಲ್ಲಿ ಮತ್ತೊಂದು ಕಡೆ ಸಂಗೀತ ಕೂಡ ತನ್ನ ಸ್ನೇಹಿತೆಯ ಮದುವೆಗೆ ಚಿಕ್ಕಮಗಳೂರಿಗೆ ಹೋಗಲು ಬಸ್ ಹುಡುಕುತ್ತಾ ಬ್ಯಾಗ್ ಅನ್ನು ಎತ್ತಿಕೊಂಡು ಈ ಪ್ಲಾಟ್ಫಾರ್ಮ್ ಅದೇ ಪ್ಲಾಟ್ಫಾರ್ಮ್ ಓಡಾಡುತ್ತಾ ಗಾಬರಿಯಿಂದ ನಿಲ್ಲುತ್ತಿದ್ದಳು. ಹೀಗೆ ಇಬ್ಬರೂ ತಪ್ಪು ಬಸ್ ಹತ್ತಲು ಹೋಗುವ ಹೊತ್ತಲ್ಲೇ ಒಂದೇ ಕ್ಷಣದಲ್ಲಿ ಮುಖಾಮುಖಿಯಾಗಿದರು. ಅದು ಚಿಕ್ಕಮಗಳೂರಿಗೆ ಅಲ್ಲ, ಮಡಿಕೇರಿ ಹೋಗೋದು ಎಂದು ಹಾಸ್ಯಮಿಶ್ರಿತ ಧ್ವನಿಯಲ್ಲಿ ಸಂಜು ಹೇಳುತ್ತಿದ್ದ. ಸಂಗೀತ ತಿರುಗಿ ನೋಡುತ್ತಿದ್ದಂತೆಯೇ ಕಣ್ಣುಗಳಲ್ಲಿ ಒಂದು ನಗು. ಅಯ್ಯೋ ಥ್ಯಾಂಕ್ ಯು, ನಾನು ತಪ್ಪ ಹೋಗ್ತಿದ್ದೆ. ಹೀಗೆ ಮಾತು ಆರಂಭವಾಯಿತು ಬಸ್ ಹುಡುಕಾಟದಿಂದ. ನೀವ್ ಬೆಂಗಳೂರಲ್ಲಿ ಎಲ್ಲಿ ಎಂಬ ಮಾತಿಗೆ, ಏಂತ ಮ್ಯೂಸಿಕ್ ಕೇಳ್ತೀರಾ ಎಂಬ ಕುತೂಹಲಕ್ಕೆ, ಹೀಗೆ ಒಂದು ಗಾಳಿ ತುಂಬಿದ ಪರಿಚಯ. ಅದೃಷ್ಟವೋ ವಿಘ್ನಲೋ, ಇವರಿಬ್ಬರ ಸೀಟುಗಳು ಪಕ್ಕಪಕ್ಕದ ಸ್ಲೀಪರ್ ಕೋಚ್. ಪ್ರಯಾಣದಲ್ಲಿ ಮೊಳಕೆಯಾದ ಪ್ರೀತಿ. ಬಸ್ ಹೊರಟ ತಕ್ಷಣವೇ ಮಳೆಮಂಜು, ಗಾಳಿಯ ನಡುಕ, ಬೆಟ್ಟದ ದಾರಿಗಳು, ಮಾತಿಗೆ ಪರಿಪೂರ್ಣ ಹಿನ್ನೆಲೆ. ಸಂಜು ಹಾಸಿಗೆಯಿಂದ ಕೆಳಕ್ಕೆ ತಲೆ ಹಾಕಿ, ನಾನು ಸಂಜು ಎಂದಾಗ ಸಂಗೀತ ತನ್ನ ಕೂದಲು ಸರಿಪಡಿಸಿ, ನಾನು ಸಂಗೀತ ಎಂದು ಹೇಳುವುದಷ್ಟರಲ್ಲಿ ಆ ಹೆಸರಲ್ಲಿ ಏನೋ ಮಗಳು ಹೃದಯಕ್ಕೆ ತಟ್ಟಿದಂತೆ. ಪ್ರಯಾಣ ಮುಂದುವರಿಯುತ್ತಾ ಅವರಿಬ್ಬರ ಮಾತುಗಳು ಗಾಢವಾಗುತ್ತಾ ಹೋದವು. ಪೂರ್ಣ ಪರಿಚಯಕ್ಕೂ ಮುಂಚೆ ಪೂರ್ಣ ನಂಬಿಕೆ ಬಂದಂತೆ. ಒಂದು ಹಂತದಲ್ಲಿ ಸಂಗೀತ ಹಾಸ್ಯವಾಗಿ, ಯಾವಾಗಲೂ ಅನ್ಕೌನ್ ಜನರ ಜೊತೆ ಇಷ್ಟು ಮಾತಾಡೋದಿಲ್ಲ ನಾನು ಎಂದಳು. ಸಂಜು ಆಗ ಇವತ್ತು ಎಕ್ಸೆಪ್ಷನ್ ಎಂದಾಗವಳು ನಗುವಿನಲ್ಲೇ ಒಪ್ಪಿಕೊಂಡಳು. ಚಿಕ್ಕಮಗಳೂರಿಗೆ ತಲುಪಿದ ಬಳಿಕ ಇವರಿಬ್ಬರೂ ತಮ್ಮ ತಮ್ಮ ಕಡೆಗೆ ಹೋಗೋಣ ಎಂದು ಇಳಿದಾಗ ಸಂಭ್ರಮದೊಳಗೆ ಹಠಾತ್ ಕತೆ ತಿರುಗಿತು. ಮದುವೆ ಮಂಟಪಕ್ಕೆ ಬಂದ ಸಂಗೀತ ಗೇಟ್ ಬಳಿ ಯಾರನ್ನೋ ನೋಡಿದಾಗ ಬೆಚ್ಚಿ ಬಿದ್ದಳು. ಅದೇ ಸಂಜು. ಏನ್ ನೀವು ಇದೇ ಮದುವೆಗೆ? ಅವಳು ನಂಬಲಾರದಂತೆ ನೋಡಿದಳು. ಸಂಜು ಕಿವಿ ಒರೆಸಿಕೊಂಡೋಗಿ, ನಾನು ಹೇಳಿದ್ವೆ ಲೈಫ್ ಅನ್ಪ್ರೆಡಿಕ್ಟೇಬಲ್ ಅಂತ ಎಂದಾಗ ಇವರಿಬ್ಬರೂ ಮಕ್ಕಳಂತೆ ನಕ್ಕರು. ಮದುವೆಯ ಸಂಭ್ರಮ, ಹೂವಿನ ಪರಿಮಳ, ಮಳೆ ಹನಿಗಳ ನಡುವಿನ ಮಿಂಚು. ಅದರ ಮಧ್ಯೆ ಇವರಿಬ್ಬರ ನಡುವೆ ಒಂದು ಹೊಸ ಮಿಂಚು ಮೂಡಿ ಬಂದಿದ. ಮದುವೆ ಮುಗಿಯುವ ಹೊತ್ತಿಗೆ ಎಲ್ಲರೂ ನೃತ್ಯ, ಫೋಟೋ, ಗಲಾಟೆಯಲ್ಲಿದ್ದಾಗ ಸಂಜು ಮತ್ತು ಸಂಗೀತ ನಿಶ್ಶಬ್ದವಾಗಿ ಹಿಂದುಗಡೆಯಿಂದ ಹೊರಟರು. ಬೆಳಕು ಕಡಿಮೆ ಇದ್ದ ಒಂದು ಚಿಕ್ಕ ಕೋಣೆಯ ಹತ್ತಿರ ಸಂಗೀತ ನಿಧಾನವಾಗಿ ಹೇಳಿದಳು, ಒಂದು ದಿನದಲ್ಲಿ ಇಷ್ಟು ಹತ್ತಿರವಾಗ್ತಾವೆ ಅಂತ ನಾನೇನು ಯೋಚಿಸಿರಲಿಲ್ಲ. ಸಂಜು ಕೂಡ ಗಂಭೀರವಾಗಿ, ನನಗೂ ನಿನ್ನನ್ನು ಇನ್ನೂ ಕಳೆದುಕೊಳ್ಳೋ ಅನ್ನಿಸಲ್ಲ. ಅವಳ ಕಣ್ಣು ಚುರುಕುಗೊಂಡಂತೆ. ಹೃದಯದಲ್ಲಿ ಒಂದೇ ಮಾತು, ಸಂಜು. ಅವಳು ಬಂದು ಅವನನ್ನು ಮೃದುವಾಗಿ ಅಪ್ಪಿಕೊಂಡಳು. ಸಂಜು ಕೂಡ ಆ ಅಪ್ಪುಗೆಯಲ್ಲಿ ಅವಳ ಹೃದಯದ ತಾಳವನ್ನು ಕೇಳಿದ. ಅದು ಇಬ್ಬರಿಗೂ ಸ್ಪಷ್ಟವಾಗಿದ್ದ ಕ್ಷಣ. ಪ್ರೀತಿ ಆರಂಭವಾಗಿದೆ. ಸಂಜು ಅವಳ ಮುಖದ ಬಳಿಗೆ ಹತ್ತಿರವಾಗಿ ಅವಳ ಕನ್ಸೆಂಟ್ ಕಂಡು ಒಂದು ಮುದ್ದಿನ ಮುತ್ತನ್ನು ಕೊಟ್ಟ. ಸಂಗೀತ ಅದನ್ನು ನಾಚಿಕೆಯ ನಗುವಿನಿಂದ ಸ್ವೀಕರಿಸಿದಳು. ಅದೇ ಕ್ಷಣದಲ್ಲಿ ಬದುಕು ಇಬ್ಬರಿಗೂ ಹೊಸ ದಾರಿ ತೆರೆದಂತೆ. ಮದುವೆ ಮುಗಿದ ನಂತರ ಇವರಿಬ್ಬರೂ ತಮ್ಮ ತಮ್ಮ ಕುಟುಂಬಕ್ಕೆ ವಾಪಸ್ ಹೋಗುತ್ತೀವಿಯೇ ಎಂದು ಹೇಳಿ, ಆದರೆ ಮನಸ್ಸಿನಲ್ಲಿ ಒಟ್ಟಿಗೆ ಹೋಗಬೇಕು ಎಂಬ ಆಸೆ. ಬಸ್ ಸ್ಟ್ಯಾಂಡ್ಗೆ ಬಂದಾಗ ಸಂಜು ಕೇಳಿದ, ನೀನು ಯಾವ ಸೀಟ್ ಬುಕ್ ಮಾಡಿದ್ದೀಯಾ? ಸಂಗೀತ ನಗುತ್ತಾ, ನೀನೇ ಹೇಳು. ಡಬಲ್ ಸೀಟ್ ಸ್ಲೀಪರ್, ಪಕ್ಕಪಕ್ಕದಲ್ಲೇ. ಸಂಜು ನಗುವುದಕ್ಕಿಂತ ಹೆಚ್ಚಾಗಿ ಅವಳನ್ನು ನೋಡುತ್ತಲೇ ನಿಂತ. ಇವರಿಬ್ಬರೂ ಬಸ್ಗೆ ಹತ್ತುವಾಗ ಸಂಗೀತ ತನ್ನ ಬ್ಯಾಗ್ ಹಾಕಿ ಸ್ವಲ್ಪ ನಿಧಾನವಾಗಿ ಹೇಳಿದಳು, ನಮ್ಮ ಕತೆ ಇಲ್ಲಿ ಮುಗಿಯೋಲ್ಲ, ಇದು ಬರೀ ಆರಂಭ. ಇವರಿಬ್ಬರೂ ಬಸ್ನಲ್ಲಿ ಪ್ರಯಾಣ ಮಾಡಲು ಮುಂದಾಗುತ್ತಾ ಬಸ್ಸಿನ ಕೊನೆಯಿಂದ ಎರಡನೇ ಸೀಟ್ನಲ್ಲಿ ಬಸ್ ಟಿಕೆಟ್ ಬುಕ್ ಮಾಡಿರುತ್ತಾರೆ. ಅದರಲ್ಲಿ ಬಸ್ ಹೊರಡುತ್ತದೆ ಬೆಂಗಳೂರಿನ ಕಡೆಗೆ. ಸಂಗೀತ ಅವನು ಮುದ್ದು ಮಾಡುತ್ತಾ, ಲೋ ಕಂದ, ಎಷ್ಟು ಚೆನ್ನಾಗಿದ್ದೀಯಾ ನೀನು. ಸಂಜು, ನೀನು ಅಷ್ಟೇ ನನ್ನಷ್ಟು ಚೆನ್ನಾಗಿರೋದಕ್ಕೆ ಆಗೋದಿಲ್ಲ ಬಿಡು ಎಂದು ಕಾಲೆಳೆಯುತ್ತಾನೆ.
ಸಂಗೀತ ನೀನು ಬೆಂಗಳೂರಿನಲ್ಲಿ ಯಾರಾದರೂ ಲವ್ ಮಾಡ್ತಾ ಇರಬೇಕಲ್ಲವ, ಹಾಗಾದರೆ ಈಗ ನನ್ನ ಅವಶ್ಯಕತೆ ನನಗಿಲ್ಲ ಅನಿಸುತ್ತದೆ ಇವಳು ರೇಗಿಸುತ್ತಾಳೆ. ಸಂಜು ಇಲ್ಲಮ್ಮ, ನನಗಿಂತ ಚೆಂದಾಗಿ ನೀನೇ ಇದ್ಯಾ, ತುಂಬಾ ಚೆನ್ನಾಗಿ ನಾನಲ್ಲ ಆಯ್ತಾ. ಸಂಗೀತ ಹಾಗೆ ಬಾ ದಾರಿಗೆ. ಸಂಜು ಅವಳ ಮೇಲೆ ಮಲಗಿಕೊಂಡು ಅವಳ ಕೆನ್ನೆಗೆ ಮುತ್ತು ಕೊಟ್ಟು ನಿನ್ನ ಕೆಂಪಾದ ತುಟಿಗೆ ಯಾರು ಓನರ್ ಎಂದು ಕೇಳಿದ. ಸಂಗೀತ ಇಲ್ಲಿ ತನಕ ಯಾರೂ ಇರಲಿಲ್ಲ. ಏಕೆ ನಿನಗೆ ಅದರ ಮೇಲೆ ಮನಸ್ಸು ಮಾಡುತ್ತಿದ್ದೀಯಾ, ಬೇಕಾಗಿದೆಯಾ ನಿನಗೆ? ಸಂಜು ಅದನ್ನು ನೋಡಿದರೆ ಯಾರೂ ಬೇಡ ಅನ್ನುವ ಮಾತೇ ಇಲ್ಲ. ಸಂಗೀತ 5 ನಿಮಿಷಗಳ ಕಾಲ ಅವನನ್ನು ನೋಡುತ್ತಾ ಕಣ್ಣು ಮುಚ್ಚಿ ಕಗ್ಗತ್ತಲಿನ ಬಸ್ಸಿನಲ್ಲಿ ಯಾರಿಗೂ ಕಾಣದಂತೆ ಕೊಡುತ್ತಾಳೆ. ಆ ಬಸ್ಸು ಹೋಗುವ ದಾರಿಯಲ್ಲಿ ಅಲುಗಾಡುವ ಶಬ್ದ ಮತ್ತು ಮಳೆ ಇವರಿಬ್ಬರ ದನಿಯಕ್ಕೆ ಸಹಕರಿಸುತ್ತಾ 10 ನಿಮಿಷಗಳ ಕಾಲ ಇವರಿಬ್ಬರನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಎಂಬಂತೆ ಮುಳುಗಿ ಹೋಗಿರುತ್ತಾರೆ. ಸಂಗೀತ ಎಚ್ಚೆತ್ತುಕೊಂಡು ಸಾಕು ಬಿಡು, ಹೀಗೆ ಮಾಡಿದರೆ ಬೆಂಗಳೂರು ಹೋಗುವವರಷ್ಟರಲ್ಲಿ ಎಲ್ಲವನ್ನೂ ಮುಗಿಸಿ ಬಿಡುತ್ತೀಯಾ ಎಂದಳು. ಸಂಜು ನೀನು ಕೊಟ್ಟರೆ ಅಷ್ಟೇ ಎನ್ನುತ್ತಾ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಕಿವಿ ಹತ್ತಿರ ಬಂದು ಡು ಯು ಲೈಕ್ ದಿಸ್ ಕಿಸ್ ಎಂದು ನಿಧಾನವಾಗಿ ಹೇಳುತ್ತಾನೆ. ಸಂಗೀತ ಲೋ ಕಳ್ಳ, ಸ್ವಲ್ಪ ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತೀಯಾ ಎಂದಳು. ಸಂಜು ಗಟ್ಟಿಯಾಗಿ ತಬ್ಬಿಕೊಂಡು ಮುದ್ದು, ನಿನ್ನ ಕೂದಲಿನ ವಾಸನೆ ತುಂಬಾ ಚೆನ್ನಾಗಿದೆ. ಸಂಗೀತ ಲೋ ಕಳ್ಳ, ಸುಮ್ನೆ ಮಲ್ಕೊಳ್ಳೋ. ವಿಷ್ಣು ನಿಜವಾಗ್ಲೂ ಕಣೆ, ತುಂಬಾ ಚೆನ್ನಾಗಿದೆ. ಸಂಗೀತ ಮತ್ತೇನ್ ಇಷ್ಟ ಆಯ್ತು ನಿನಗೆ? ವಿಷ್ಣು ಇಷ್ಟಾದನಲ್ಲ, ನೀನು ಕೊಡುಬೇಕಲ್ಲ. ಸಂಗೀತ ಅದೆಲ್ಲ ಮೇಲೆ ಕಣೋ, ನಿನಗೇನು ಬೇಕು ಕೇಳು. ವಿಷ್ಣು ಜೀವನ ಪೂರ್ತಿ ನಿನ್ನ ಜೊತೆ ಹೀಗೆ ಪ್ರಯಾಣ ಮಾಡಬೇಕು, ಹೀಗೆ ತಬ್ಬಿ ನಿನ್ನ ಕಿವಿಯಲ್ಲಿ ಮಾತನಾಡಬೇಕು. ಸಂಗೀತ ಈ ಪ್ರಯಾಣ ಒಂದು ತರಹ ಚೆನ್ನಾಗಿದೆ, ಆದರೆ ನೀನು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಿಲ್ಲ ಏಕೆ? ವಿಷ್ಣು ಏನೂ ಇಲ್ಲ ಕಣೆ, ನೀನು ನೋವಾಗುತ್ತದೆ ಎಂದು ಅಷ್ಟೇ. ಸಂಗೀತ ಓ ಹೌದಾ, ಇದು ನಿಜಾನಾ? ವಿಷ್ಣು ಹೌದು ನಿಜ. ಸಂಗೀತ ಪರವಾಗಿಲ್ಲ, ನಂಗೆ ನೋವಾದರೂ ಈಗ ನೀನು ಗಟ್ಟಿಯಾಗಿ ತಬ್ಬಿಕೋ. ವಿಷ್ಣು ಅವನ ಒನಕೆ ಚಳಿಯಲ್ಲಿ ಆ ಮಳೆಯಲ್ಲಿ ಸಂಗೀತನ ಜೊತೆ ಮುತ್ತು ಕೊಡುವಾಗಲೇ ತುಂಬಾ ಮೇಲೆ ಬಂದಿತ್ತು. ಇದನ್ನು ಅವಳಿಗೆ ಹೇಳಿದರೆ ಏನಂದುಕೊಳ್ಳುತ್ತಾಳೆಂದು ಅದನ್ನು ಮರೆಮಾಚುತ್ತಿದ್ದ. ನೀನು ಹೇಗೆ ಮಾಡಿದರೆ ನನ್ನ ಕಂಟ್ರೋಲ್ ನನಗೆ ಇರುವುದಿಲ್ಲ ಎಂದು ಕಿವಿಯಲ್ಲಿ ಗೋಣಿದ. ಸಂಗೀತ ಪರವಾಗಿಲ್ಲ, ಆಗಲೇ ನಿನ್ನದೊಂದು ನನ್ನ ಕಾಲಿಗೆ ತಗುಲಿದೆ. ವಿಷ್ಣು ಅವಳಿಗೆ ಗೊತ್ತಾಗದೆ ಎಂದು ಮುಗುಳು ನಕ್ಕ. ಸಂಗೀತ ಲೋ ಕಳ್ಳ, ಅಷ್ಟೊಂದು ಸ್ಪೀಡ್ ಅಲ್ಲಿದೆಯಾ, ಹೇಳುವುದಕ್ಕೆ ಯಾಕೋ ಅಂಜುತ್ತೀಯಾ? ವಿಷ್ಣು ನೀನು ಏನು ಅಂದುಕೊಳ್ಳುತ್ತೀಯ ಎಂದು ಹೇಳಿಕೊಳ್ಳಲು ಮನಸ್ಸಾಗಲಿಲ್ಲ. ಸಂಗೀತ ಅಷ್ಟೊಂದು ಮೂಡ್ನಲ್ಲಿ ಇದ್ಯಾ ನಿನಗೆ? ವಿಷ್ಣು ಹಾಗೇನೂ ಇಲ್ಲ, ಇಟ್ಸ್ ನ್ಯಾಚುರಲ್ ಅಷ್ಟೇ ಅಂದನು. ಸಂಗೀತ ನಿಜ ಹೇಳು ಕಳ್ಳ, ನಾನ್ ಈಗ ಬಿಟ್ಟರೆ ನೀನು ಏನು ಮಾಡುವುದಿಲ್ಲವ? ವಿಷ್ಣು ಇಲ್ಲ ಎಂದನು. ಸಂಗೀತ ಟೆಸ್ಟ್ ಮಾಡೋಣ ಹಾಗಾದರೆ. ವಿಷ್ಣು ಓಕೆ ಎಂದನು. ಸಂಗೀತ ತನ್ನ ಚೂಡಿದಾರ್ ಪ್ಯಾಂಟಿನ ಕೆಳಗೆ ಇರುವ ಹೂವಿನ ಕಡೆಗೆ ಅವನ ಕೈಯನ್ನು ಬಟ್ಟೆಯ ಮೇಲೆ ತಾಗಿಸಿ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ವಿಷ್ಣು ತನ್ನನ್ನು ತಾನು ಕಂಟ್ರೋಲ್ ಮಾಡಲು ಸಾಧ್ಯವಾಗದೆ ಒದ್ದಾಡಿ, ಪ್ಲೀಸ್ ಕಣೆ, ಇಷ್ಟು ಕರೆಂಟ್ ಶಾಕ್ ನನಗೆ ಹೊಡಿಸಬೇಡ, ನನಗೆ ತಡೆಯಲು ಸಾಧ್ಯವಾಗುತ್ತಿಲ್ಲ ಎಂದವನೇ ನೇರವಾಗಿ ಒಳಗಿನ ಹೂವಿನ ಕೈ ಹಾಕಿಬಿಟ್ಟ. ಈಗ ಸಂಗೀತ ಒದ್ದಾಡುತ್ತಾ, ಪ್ಲೀಸ್ ಮಾರಾಯ, ಕೈ ತೆಗಿಯೋ. ವಿಷ್ಣು ನೀನು ಇಷ್ಟೋತನಕ ಮಜಾ ತಗೊಂಡೆ, ನಾನು ಸ್ವಲ್ಪ ತಗೊಳ್ತೇನೆ. ಸಂಗೀತ ಸರಿ, ಮತ್ತೆ ಏನು ಮಾಡಲ್ಲ ತಾನೇ? ವಿಷ್ಣು ನಿನಗೆ ಒಂದು ವಿಷಯ ಗೊತ್ತಾ, ನಿನ್ನಲ್ಲಿ ಒಂದು ಗುಹೆ ಇದೆಯಂತೆ, ಅದನ್ನು ನೋಡುತ್ತೇನೆ ಅಷ್ಟೇ ಎಂದು ಗುಹೆಯನ್ನು ಹುಡುಕಿದ. ಸಂಗೀತ ಆ ಗುಹೆ ಅವನಿಗೆ ಸಿಕ್ಕಿದೆ ಎಂದು ಗೊತ್ತಾದ ಮೇಲೆ ಹುಷಾರ್ ಕಣೋ ಪ್ಲಜ್. ವಿಷ್ಣು ಗುಹೆ ಬಾಗಿದ ನೋಡಿದ ತಕ್ಷಣ ಇದು ಮೊದಲ ಬಾರಿ ಎಂದು ಗೊತ್ತಾಯಿತು. ತಕ್ಷಣ ಎಲ್ಲವನ್ನೂ ಬಿಟ್ಟು ಮೊದಲಿನ ತರಹ ತಬ್ಬಿಕೊಂಡು ಪ್ರೀತಿಗೆ ನಂಬಿಕೆ ಎಂದು ಅರಿತುಕೊಂಡ. ಸಂಗೀತ ಲೋ ಕಳ್ಳ, ಏನಾಯ್ತು? ಪ್ಲೀಸ್ ಕಣೋ, ಬೆಂಗಳೂರಿಗೆ ಹೋದ ಮೇಲೆ ನೋಡಿಕೊಳ್ಳೋಣ, ಈಗ ಬೇಡ, ಜಸ್ಟ್ ರೋಮ್ಯಾನ್ಸ್ ಮಾಡು ಸಾಕು. ವಿಷ್ಣು ನನಗೆ ಅದು ಮುಖ್ಯವಲ್ಲ, ನೀನು ಮಾತ್ರ ನನಗೆ ಮುಖ್ಯ. ಬೆಂಗಳೂರಿಗೆ ಹೋದ ಮೇಲೆ ಮನೆಯಲ್ಲಿ ಒಪ್ಪಿಸಿಕೊಂಡು 1 ವರ್ಷ ಡೇಟಿಂಗ್, ರೋಮ್ಯಾನ್ಸ್, ಎಂಗೇಜ್ಮೆಂಟ್ ಎಲ್ಲಾ ರೀತಿಯ ನಡೆಯಿತು. ಫ್ರೆಂಡ್ಸ್, ಕತೆ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.